ಈಗ ವಿಷಯ ಏನು ಅಂತಾರೆ, ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ತಿರುವು ಸಿಗ್ತಾ ಇದ್ದು, ಮಾವುತ ನಾರಾಯಣ ತಂಗಿ ಯಮುನಾ ಕೊಲೆ ಕೇಸ್ ಸದ್ದು ಮಾಡ್ತಾ ಇದೆ. SITಗೆ ಮತ್ತೆ ಮಾವುತ ನಾರಾಯಣ ಕುಟುಂಬ ದೂರನ್ನ ಕೊಟ್ಟಿದೆ. ನಾರಾಯಣ ಅವರ ಪುತ್ರ ಗಣೇಶ್ ಮತ್ತು ಪುತ್ರಿ ಭಾರತಿ ದೂರನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿದ್ದಂಥ ಕೇಸನ್ನ ವಾಪಸ್ ಪಡೆದು ಈಗ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಈ ಹಿಂದೆಯೂ ಕೂಡ ದೂರು ನೀಡೋದಕ್ಕೆ ಆ ಕುಟುಂಬ ಹೋಗಿತ್ತು. ಕೋರ್ಟ್ನಲ್ಲಿ ಕೇಸ್ ಇದ್ದ ಕಾರಣ ದೂರನ್ನ ಪಡೆಯೋಕೆ ಸಾಧ್ಯ ಇಲ್ಲ ಅಂತ SIT ಹೇಳಿತ್ತು. ಇದೀಗ ಕೇಸ್ ವಾಪಸ್ ಪಡೆದು ದೂರು ದಾಖಲಿಸಿದೆ ಈ ಫ್ಯಾಮಿಲಿ ಅಂತೇಳಿ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಯಾಕಂತಾದ್ರೆ ಅಲ್ಲಿ ಏನೇನ್ ಪ್ರಕರಣಗಳು ಕೇಳಿ ಬಂದಿತ್ತು, ಸೌಜನ್ಯ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಯಾರೋ ಅನನ್ಯ ಭಟ್ಟು, ಈ ಎಲ್ಲ ಸಾಲಿಗೆ ಈ ಮಾವುತ ನಾರಾಯಣ ಹಾಗೆ ಅವರ ತಂಗಿ ಯಮುನಾ ಕೊಲೆ ಪ್ರಕರಣವೂ ಕೂಡ ತಳಕು ಹಾಕೊಂಡಿತ್ತು. ಆಗ ಕಂಪ್ಲೇಂಟ್ ಕೊಡೋಕೆ ಹೋದಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿಲ್ಲ, ಇದು ಹೈಕೋರ್ಟ್ ಅಲ್ಲಿ ಇತ್ತು ಅಂತ. ಈಗ ಕೇಸ್ ರದ್ದುಪಡಿಸಿ ಇಲ್ಲಿ ಬಂದು ಮತ್ತೆ ಫ್ರೆಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ನಾರಾಯಣ ಅವರ ಮಗಳು ಅಲ್ಲಿರುವಂತದನ್ನ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ವಿಚಾರ ಅಂತ ಅಂದ್ರೆ ಗಲಾಟೆ ಆಯ್ತು, ಕೆಲ ಯೂಟ್ಯೂಬರ್ಗಳಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅನ್ನುವಂಥ ನಮ್ಗೆ ತಿಳಿದು ಬಂತು. ಆ ನಂತರದಲ್ಲಿ ಈಗ ಸನ್ನಿವೇಶ ಹೇಗಿದೆ, ಜೊತೆಗೆ ಈ ಮಹಜರ್ ಕಾರ್ಯ ಇದೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ ನಾರಾಯಣ ಅವ್ರ ಕುಟುಂಬ ಈಗ ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಈಗ ಪೊಲೀಸರು ಬಹುಶಃ ಇದನ್ನು ರಿಸೀವ್ ಮಾಡಲೇಬೇಕಾಗುತ್ತೆ SIT ಟೀಮ್ ಅಂತ ಕಾಣಿಸುತ್ತೆ. ಇದೊಂದು ಹೊಸ ಆಯಾಮ ಅಂತೇಳಿ ಪರಿಗಣಿಸಬಹುದಾ ಈ ಒಟ್ಟು ಪ್ರಕರಣ ತನಿಖೆಯಲ್ಲಿ? ಖಂಡಿತ ಮಲ್ತೇಶ್, ಇಲ್ಲಿ ಪ್ರಮುಖವಾಗಿ ಏನು ಆನೆ ಮಾವುತ ನಾರಾಯಣ ಮತ್ತು ಅವರ ತಂಗಿ ಕೊಲೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಅಂದ್ರೆ ಆರಂಭಿಕ ಹಂತಗಳಲ್ಲಿ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಂಥದ್ದು. ದೂರನ್ನ ಕೊಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದು ಹೈಕೋರ್ಟ್ನಲ್ಲಿ ಪ್ರಕರಣ ಇತ್ತು ಅಂತ ಹೇಳಿ ಇದು ಮಾಡಿರಲಿಲ್ಲ. ಸದ್ಯಕ್ಕೆ ಏನು ಅಲ್ಲಿ ಅವ್ರನ್ನ ವಾಪಸ್ ಕಳಿಸಿದ್ರು. ಇವತ್ತು ಅವ್ರ ಹೈಕೋರ್ಟ್ನಲ್ಲಿ ಕೇಸ್ ರದ್ದಾಗಿರೋದ್ರಿಂದ ಹೊಸದಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು ಒಂದು ಕಡೆ. ಅದಾದ್ರೆ ಇನ್ನೊಂದು ಕಡೆ ಈ ಒಂದು ಬಂಗ್ಲಾಗುಡ್ಡದಲ್ಲಿ ಈ ಸ್ಪಾಟ್ ಮಾಜರ್ ನಡೀತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಆ ಬಂಗ್ಲಾಗುಡ್ಡದಲ್ಲಿ ಏನು ಆ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ಗೆ ಈಗ ಹೋಗಿರುವಂಥದ್ದು. ಸ್ಪಾಟ್ ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಏನು ಆ ಒಂದು ಸಂದರ್ಭದಲ್ಲಿ ಆ 11 ಪಾಯಿಂಟ್ ಏನು ನಾವು ಗಮನಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಆ ಒಂದು 11 ಪಾಯಿಂಟ್ ಏನಿದೆ, 11 ಪಾಯಿಂಟ್ನಿಂದ ಒಂದು 50 ಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಮಾಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ. ಅಲ್ಲಿ ಏನು ನಿಂತಿದ್ದಾರೆ, ಅಲ್ಲಿ ಆ ಒಂದು ಸ್ಪಾಟ್ ಮಾಜರ್ನ ಅದೇ ಪ್ಲೇಸ್ನಲ್ಲಿ ಮಾಡ್ತಾ ಇರುವಂಥದ್ದು. ಏನು ಆ ಒಂದು ಪ್ರದೇಶದಲ್ಲಿ SP ಸೈಮನ್ ಅವರ ನೇತೃತ್ವದಲ್ಲಿ ಈಗ ಸ್ಪಾಟ್ ಮಾಜರ್ ಆಗ್ತಾ ಇರುವಂಥದ್ದು. ಇನ್ನೇನು ಸ್ಪಾಟ್ ಮಾಜರ್ ಮುಗ್ದಿದೆ ಅಂತ ಅನ್ಸುತ್ತೆ. ಅಲ್ಲಿ ಫ್ರಂಟಲ್ಲಿ ಬರ್ತಾ ಇರುವಂಥದ್ದು ವಿಠಲ್ ಗೌಡ ನೋಡ್ಬೋದಾಗಿದೆ, ಮತ್ತೆ ಹಿಂದೆ SP ಸೈಮನ್ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಈಗ ಸ್ಥಳ ಮಹಾಜರನ್ನ ಮುಗಿಸಿ ಈಗ ವಾಪಸ್ ಬರ್ತಾ ಇರೋಂಥದ್ದನ್ನಲ್ಲಿ ನಾವು ನೋಡ್ಬೋದಾಗಿದೆ. ಅಂದ್ರೆ ಆ ಒಂದು ಪ್ರದೇಶಕ್ಕೆ ವಿಠಲ್ ಗೌಡನನ್ನ ಕರೆದುಕೊಂಡು ಹೋಗಿದ್ರು. ಆತ ಬುರುಡೆಯನ್ನ ತಂದಿದ್ದು ಇದೇ ಪ್ರದೇಶದಲ್ಲಿ ಬಂಗ್ಲಾಗುಡ್ಡದ ಈ ಒಂದು ಪ್ರದೇಶದಲ್ಲೇ ನಾವು ಈ ಒಂದು ಬುರುಡೆಯನ್ನ ತಗೊಂಡ್ಕೊಂಡು ಬಂದ್ವಿ ಅಂತ ಆತ ಹೇಳಿದ್ದಂಥದ್ದು. ಮತ್ತೆ ಉಳಿದಂತಹ ಏನು ಆ ಅಸ್ಥಿಪಂಜರ ಏನಿತ್ತು, ಅಸ್ಥಿಪಂಜರ ಮೂಳೆ ಏನಿತ್ತು, ಆ ಒಂದು ಮೂಳೆಗಳಿಗೆ ಹುಡುಕಾಟಕ್ಕೆ ಈಗ ಹೋಗಿದ್ದಂಥದ್ದು. ಅಂದ್ರೆ ಸ್ಥಳ ಮಾಜರನ್ನ ಆರಂಭಿಕ ಹಂತದಲ್ಲಿ ಮಾಡಿದ್ದಾರೆ. ಅಂದ್ರೆ ಸುತ್ತಮುತ್ತ ಏನಾದರೂ ಅಸ್ಥಿಪಂಜರ ಮೂಳೆಗಳು ಸಿಗುತ್ತಾ ಅಂತ ಹೇಳಿ ಈಗ ಹೋಗಿದ್ದಂಥದ್ದು. ಈಗ ನೋಡ್ಬೋದಾಗಿದೆ 11ನೇ ಪಾಯಿಂಟ್ಗೆ ಬಂದಿದ್ದಂಥದ್ದು. ಈಗೇನು ನೆಟ್ಕೊಂಡು ಬರ್ತಾ ಇದ್ದಾರೆ ಅದು 11ನೇ ಪಾಯಿಂಟ್ ಅಂತ ಹೇಳಿ ಆಗಿದ್ದಂಥದ್ದು. ಅಲ್ಲಿಂದ ಒಂದು 50 ಮೀಟರ್ ದೂರದಲ್ಲಿ ಅವರು ಹೋಗಿದ್ರು. ಅಲ್ಲಿ ನೋಡ್ಬೋದು ಆ ಒಂದು ಲ್ಯಾಪ್ಟಾಪ್ ಮತ್ತೆ ಬ್ಯಾಗ್ ಅನ್ನು ಮತ್ತೆ ಇನ್ನೊಂದು ಬಟ್ಟೆ ಬ್ಯಾಗ್ ಅನ್ನು ಕೂಡ ಅಲ್ಲಿ ತೆಗೆದುಕೊಂಡು ಬರ್ತಾ ಇರುವಂಥದ್ದು. ಲ್ಯಾಪ್ಟಾಪ್ ಮತ್ತೆ ಕೀಪ್ಯಾಡ್, ಕ್ಯಾಮ್ರಾ ಎಲ್ಲವನ್ನು ಕೂಡ ಅವರು ತೆಗೆದುಕೊಂಡು ಹೋಗಿದ್ರು. ಆ ಒಂದು ಸ್ಥಳ ಮಹಾಜರು ಮಾಡಿ ಈಗ ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. SP ಸೈಮನ್ ನೇತೃತ್ವದಲ್ಲಿ ಆ ವಿಠಲ್ ಗೌಡ ಈ ಒಂದು ಪ್ರದೇಶವನ್ನ ತೋರಿಸಿರುವಂಥದ್ದು. ತೋರಿಸಿ ಈಗ ಅವನ್ನ ವಾಪಸ್ SIT ಕಚೇರಿಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ಈಗ ಏನು SP ಸೈಮನ್ ಮತ್ತು ಇನ್ನೊಂದು ಇನ್ಸ್ಪೆಕ್ಟರ್ 2 ಗಾಡಿಗಳೇನಿದೆ, ಆ 2 ಗಾಡಿಗಳಲ್ಲಿ ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ವಾಪಸ್ SIT ಕಚೇರಿಗೆ ಕರ್ಕೊಂಡು ಹೋಗ್ತಾರಾ ಇಲ್ಲ ಸ್ಪಾಟ್ ಮಾಜರ್ ಅಂತೂ ಸದ್ಯಕ್ಕೆ ಮುಗ್ದಿದೆ. ಅಲ್ಲಿ ಏನು ಕೂಡ ಸಿಕ್ಕಂತೆ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಹೋಗುವಾಗ ಏನೇನು ತಗೊಂಡು ಹೋಗಿದ್ರು, ಏನೇನು ಐಟಮ್ಗಳನ್ನು ಬಟ್ಟೆ ಇವನ್ನೆಲ್ಲ ತೆಗೆದುಕೊಂಡು ಹೋಗಿದ್ರು, ಅದನ್ನೇ ಕೂಡ ಈಗ ವಾಪಸ್ ತಗೊಂಡು ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿಂದ ಹೊರಟು ವಾಪಸ್ SIT ಆಫೀಸಿಗೆ ಹೋಗ್ತಾರಾ ಇಲ್ಲ ಬೇರೆ ಕಡೆ ಎಲ್ಲಾದರೂ ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪೃಥ್ವಿ.